ಗಣ್ಯರಾಗಿರುವ ಅತಿಥಿಗಳೇ, ಮುಖ್ಯ ಗುರುಗಳೇ, ಶಿಕ್ಷಕರೇ, ಊರಿನ ಗ್ರಾಮಸ್ಥರೇ ಹಾಗೂ ನನ್ನ ಎಲ್ಲ ಸಹೋದರ ಸಹೋದರಿಯರಿಗೆ ಶುಭೋದಯ. ಮೊದಲನೇದಾಗಿ ಎಲ್ಲರಿಗೂ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇಂದು ಆಗಸ್ಟ್ 15ರಂದು ನಮಗೆಲ್ಲ ಸ್ವತಂತ್ರ ಸಿಕ್ಕಿತು. ಇಂದು ಭಾರತದೆಲ್ಲೊಡನೆ ರಾಷ್ಟ್ರಧ್ವಜ ಹಾರಿಸಿ ರಾಷ್ಟ್ರಗೀತೆಯನ್ನು ಹಾಡುತ್ತಾರೆ. ಇಂದು ಈ ದಿನವನ್ನು ಸ್ವಾತಂತ್ರ್ಯಕ್ಕೆ ಹೋರಾಡಿದ ಹೋರಾಟಗಾರರ ತ್ಯಾಗವನ್ನು ನೆನಪಿಸುವ ದಿನವಾಗಿದೆ. ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಿಗೆ ನಾವು ಕೃತಜ್ಞರಾಗಿರಬೇಕು. ನಾನು ನನ್ನ ದೇಶವನ್ನು ತುಂಬಾ ಗೌರವಿಸುತ್ತೇನೆ ಎಂದು ತಿಳಿಸುತ್ತಾ ನನ್ನ ಇತ್ತ ಭಾಷಣವನ್ನು ಮುಗಿಸುತ್ತೇನೆ. ಜೈ ಜೈ ಭಾರತ ಮಾತೆ. ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಂಡಜ್ಜಿ. ಎಲ್ಲರಿಗೂ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇಂದು ನಮ್ಮ ದೇಶಕ್ಕೆ ಬಹಳ ವಿಶೇಷವಾದ ದಿನ ಆಗಸ್ಟ್ 15. ಇನ್ನು ಅನೇಕ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರನ್ನು ಸ್ಮರಿಸುತ್ತೇವೆ. ಭಾರತ ಪ್ರಧಾನ ಮಂತ್ರಿಗಳು ಇಂದು ಕೆಂಪು ಕೋಟೆಯಲ್ಲಿ ಧ್ವಜಾರೋಹಣ ಮಾಡುತ್ತಾರೆ. ಮತ್ತು ನಮ್ಮ ದೇಶವನ್ನು ಯಾವಾಗಲೂ ಪ್ರೀತಿಸೋಣ ಮತ್ತು ಅದನ್ನು ಗೌರವಿಸುತ್ತೇನೆ ಎಂದು ತಿಳಿಸುತ್ತಾ ನನ್ನ ಈ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ ಮಾತೆ. ಧನ್ಯವಾದಗಳು. ನಾನು ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ಕುರಿತು ಮಾತನಾಡಲು ಬಯಸುವೆನು. 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ಕುರಿತು ಮಾತನಾಡಲು ಬಯಸುವೆನು. ಆಗಸ್ಟ್ 15ರಂದು 1947ರ ಇಸವಿಯಲ್ಲಿ ಭಾರತದ ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳೆಂದು ಬರೆದಿಡುವ ದಿನವಾಗಿದೆ. ಬ್ರಿಟಿಷರು ನಮ್ಮ ದೇಶಕ್ಕೆ ವ್ಯಾಪಾರಕ್ಕೆಂದು ಬಂದು ನಮ್ಮ ದೇಶದಲ್ಲಿದ್ದ ಐಶ್ವರ್ಯ, ಸಂಪತ್ತು, ದವಸ ಧಾನ್ಯವನ್ನು ನೋಡಿ ಅಸೂಯೆಯಿಂದ ಒಳಸಂಚನ್ನು ನಡೆಸಿದರು. ಬ್ರಿಟಿಷ್ 200 ವರ್ಷಕ್ಕಿಂತ ಹೆಚ್ಚು ನಮ್ಮ ಭಾರತವನ್ನು. ಇದರಿಂದ ಮಹಾತ್ಮ ಗಾಂಧೀಜಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸೇರಿದಂತೆ ಹಲವಾರು ನಾಯಕರು ಹೋರಾಟವನ್ನು ನಡೆಸಿದರು. ಭಾರತವು ಎಲ್ಲ ಕ್ಷೇತ್ರಗಳಲ್ಲಿ ಹಲವು ಸಾಧನೆಗಳನ್ನು ಮಾಡಿದೆ ಹಾಗೂ ಮಾಡುತ್ತದೆ. ನಮ್ಮ ದೇಶದ ಅಭಿವೃದ್ಧಿಗಾಗಿ ಕೈ ಜೋಡಿಸೋಣ ಎಂದು ತಿಳಿಸುತ್ತೇನೆ. ಈ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ ಮಾತೆ. ನನ್ನ ಹೆಸರು ಆಶಾ ಎಸ್.ಎಲ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಂಡಜ್ಜಿ. ಇಂದು ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಹಾಗೂ ಸಂಗೊಳ್ಳಿ ರಾಯಣ್ಣನವರ ಜಯಂತಿಯ ಶುಭಾಶಯಗಳು. ನಾನು ಇಂದು ಸಂಗೊಳ್ಳಿ ರಾಯಣ್ಣನವರ ಜಯಂತಿಯ ಬಗ್ಗೆ ಮಾತನಾಡಲು ಬಯಸುತ್ತೇನೆ. ಇಂದು ಇಡೀ ದೇಶದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಖುಷಿ. ಕನ್ನಡಿಗರಿಗೆ ಸ್ವಾತಂತ್ರ್ಯೋತ್ಸವದ ಜೊತೆಗೆ ಇನ್ನೂ ಒಂದು ಹಬ್ಬದ ಸಂತಸ. ಕಿತ್ತೂರು ಹುಲಿ ಸಂಗೊಳ್ಳಿ ರಾಯಣ್ಣನವರ ಜನ್ಮದಿನವು ಆಗಸ್ಟ್ 15ರಂದೇ. ಬ್ರಿಟಿಷರ ವಿರುದ್ಧ ಹೋರಾಡಿ ವೀರ ಧೀರ ಶೂರ ಎಂದು ಜನಸಾಮಾನ್ಯರಿಂದ ಕರೆಯಲ್ಪಡುವ ಕರುನಾಡಿನ ಪ್ರಮುಖ ಹೋರಾಟಗಾರರು ಸಂಗೊಳ್ಳಿ ರಾಯಣ್ಣನವರು ಬ್ರಿಟಿಷರ ವಿರುದ್ಧ ಹೋರಾಡಿ ತೊಡೆ ತಟ್ಟಿ ನಿಂತು ತನ್ನ ಕೊನೆಯುಸಿರೆವರೆಗೂ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರು ಎಂದು ತಿಳಿಸುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದ. सुप्रभात, मेरा नाम रोजा है. मेरा स्कूल नाम सरकारी मादरी हिरिया प्राथमिक शाले कोंडज्जी. सभी को प्रणाम. स्वतंत्रता दिवस की शुभकामनाएं. आज हम अपनी आज़ादी का जश्न मना रहे हैं, लेकिन आज़ादी का असली मतलब क्या है? यहाँ सिर्फ विदेशी शासन अंत नहीं है, बल्कि जिम्मेदारी की शुरुआत है. एक स्वतंत्र देश की नागरिक के रूप में हमारा कर्तव्य है कि हम अपने पर्यावरण की रक्षा करें. कक्ष में पढ़ती हूँ. मेरा स्कूल का नाम GMHPS कोंडज्जी है. आज 15 स्वतंत्रता है. इसके बाद राष्ट्रगान गाते हैं. Respected principal, teachers, parents and all my dear friends. My name is Nayana. I am studying in 5th standard. My school name is GMHPS Kondajji. Today is 15th August. First, I wish you all happy Independence Day. Independence Day is a national festival of our country. On this day, 1947, India became independent from British rule. Our great freedom fighters devoted their whole life for independence. We hoist our national flag on this day. We sang our national anthem on this day. This day teaches us the value of freedom. I am proud to be an Indian. My name is Nayana. I am studying in 7th standard. My school name is GMHPS Kondajji. Respected teacher and dear friends, Happy Independence Day 2020-25. Celebrated Indian 79th the Independence Day. Remember